ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಿನ್ನೆ 12 ಗಂಟೆವರೆಗೂ ಪಾತ್ರೆ ತೊಳೆದಿದ್ದ ಪ್ರಭಾವ ಬೆಳಗ್ಗೆ ಎದ್ದೊಳಕ್ಕೆ ಆಗ್ಲಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. 9 ಗಂಟೆಲಿ ಮಾತ್ರೆ ಮೈಕೈ ನೋವು ಮಾತ್ರೆ ನುಂಗ್ಬಿಟ್ಟು ಮತ್ತೆ 2 ಗಂಟೆಗೆ ಎದ್ದು ಸಂಜೆ 5 ಗಂಟೆ ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಏನೇ ಮಾಡಿದ್ರು ಸಂಜೆ ಹೊತ್ತೇ ಕೆಲಸ ಬೀಳ್ತೈತೆ ನನ್ಗೆ. ಎದ್ದೊಳಕ್ ಆಗ್ಲಿಲ್ಲ. ನೆನೆ ರಾತ್ರಿನೇ ಮಾತ್ರೆ ನುಂಗ್ಬಿಟ್ಟು ಮಲಗಬೇಕಾಯ್ತು. ಈ ತರ ಮೈಕೈ ನೋವು ಚಳಿ ಜ್ವರ ಬಂದ್ರೆ ನಾವು ಬಿಟ್ಬಿಡ್ತೀವ, ಮಾತ್ರೆ ನುಂಗ್ಬಿಟ್ಟು ಹಬ್ಬ ಮಾಡ್ತೀವಿ ಫ್ರೆಂಡ್ಸ್. ಹೊರಗಡೆ ಹೋದ್ರೆ ನಮ್ಗೆ ಮನೆ ಕೆಲಸ ಎಲ್ಲ ಆಗ್ತಾ ಇದೆ, ಆದ್ರೆ ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಲ್ಲ ಹಬ್ಬಕ್ಕೆ. ಅದಕ್ಕೆ ಪಾರ್ಲರ್ಗೆ ಹೋಗ್ಬಿಟ್ಟು ಬರಕ್ ರೆಡಿ ಆಗ್ತಾ ಇದೀನಿ ಫ್ರೆಂಡ್ಸ್. ಬತ್ಯಾ? ಹಣ್ಣೆಲ್ಲ ತಂದೈತೆ ಫ್ರೆಂಡ್ಸ್ ಶಿವ. ಇಲ್ಲಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಹಣ್ಣುಗಳು ತಂದಿಟ್ಟಿದೆ. ಇನ್ನು ಬಾಳೆಹಣ್ಣು ಎಲ್ಲ ನಾಳೆ ತಗೊಂಡ್ರೆ ಸಾಕು, ನಾಳಿದ್ದ ಹಬ್ಬಕ್ಕೆ. ಇವತ್ತೆಂದ್ರೆ ಕೊಳ್ತೋಗ್ತೇವೆ ಅನ್ಬಿಟ್ಟು ಇನ್ನು ಕೊಬ್ಬರಿ ಈಗ್ಲೂ ಹೋಗ್ತೈತೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಮಲ್ಗೆ ಬೇಕು ನನ್ಗೆ, ಕಮಲ ಬೇಕು. ಎಲ್ಲಿಂದ ತರ್ಲಿ ದುಡ್ಡು ಎಲ್ಲ ಕೇಳ್ತಾ ಇದೀನಿ. ಹೋಗ್ ತಗೋಬತ್ತೀನಿ ಅಂತ ರೆಡಿ ಆಗ್ತಾ ಐತೆ. ಇವ್ರಿಬ್ರು ಅಮಾಯಕರ ತರ ಕುಂತವ್ರೆ. ಅವ್ನ್ ನೋಡ್ತಾವನೆ. ಮೊದ್ಲು ಪಾರ್ಲರ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಹಿಂಗೆ ಬಿಟ್ರೆ ನಾಳೆ ಒಂದಿನ ಅಷ್ಟೇ ನನ್ಗೆ ಫ್ರೀ. ನಾಳೆ ಫ್ರೀ ಇಲ್ಲ ಬಿಡ್ರಿ, ನಾಳೆ ಹಬ್ಬದ ಅಡ್ಗೆಗಳಲ್ಲಿ ಮುಳ್ಕೋಗಿರ್ತೀನಿ. ಅದಕ್ಕೆ ಮೊದ್ಲು ದೇವ್ರ ಹಬ್ಬ ಮಾಡಕ್ಕೆ ನಾವು ಅಷ್ಟೇ ಸುಂದರವಾಗಿ ಚೆನ್ನಾಗಿ ರೆಡಿ ಆಗ್ಬೇಕು. ಬರ್ಲಾ? ಬನ್ನಿ ಫ್ರೆಂಡ್ಸ್, ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ. ನಾನೇನು ತರೋದ್ ಬೇಡ ಮತ್ತೆ. ಏನ್ ಬೇಡ ಅದೇ ಫ್ರೆಂಡ್ಸ್, ದೇವ್ರಿಗೆ ಸೀರ್ಸೋಕೆ ಪಿನ್ ಕುಚ್ಚಬೇಕಾಯ್ತು, ಬಳೆ ಇನ್ನು ಬೇಜಾನೈತೆ ಫ್ರೆಂಡ್ಸ್. ಒಂದೇ ಸಲ ತರಕ್ಕೆ ನಮ್ಗೆ ನೆನ್ಪೇ ಆಗ್ತಾ ಇಲ್ಲ. ನೆನ್ಪ್ ಬಂದಾಗ ಹೋಗ್ತಾರೋದು. ಹಂಗಾಗಿ ಇವಾಗ ಒಂದ್ ಸ್ವಲ್ಪ ತರ್ತಿದೆ. ಇನ್ನು ಮಿಕ್ಕಿದ್ ಏನಾರ ಮರ್ತಿದ್ರೆ ಇನ್ನು ಅಡ್ಗೆ ಮಾಡೋ ಐಟಮ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅಡ್ಗೆಗೆಲ್ಲ ಪ್ರಿಪ್ರೇಷನ್ ಅದು ನಡೀತೈತೆ. ರಾಗಿ ವರಲಕ್ಷ್ಮಿ ದೇವಿಗೆ ಮುದ್ದೆ ಮಾಡಾಕ್ತೀನಿ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್. ಇದು ನಮ್ಗೆ ರಾಗಿ ಹಿಟ್ಟು ಖಾಲಿ ಆಗಿತ್ತು. ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಸಿಟ್ಟಿದ್ದೀನಿ ಫ್ರೆಂಡ್ಸ್. ಖಾರದ ತಿಂಡಿನೂ ಮಾಡೋಣ ಸ್ವೀಟ್ ಜೊತೆಗೆ ಅಂತ ಅನ್ಬಿಟ್ಟು. ಅಕ್ಕಿ ಎಷ್ಟಿಟ್ಟಂದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅವು ಇವು ಏನೇನೋ ಮಾಡ್ತೀನಿ. ನೆನೆ ತೊಳೆದ್ರ ಪಾತ್ರೆಗಳಿಲ್ಲವೆ. ಅಡ್ಗೆ ಮಾಡ್ಲಿಲ್ಲ ಫ್ರೆಂಡ್ಸ್. ರಾತ್ರಿ ನೆನೆ ಮಾಡಿದ್ ಮಸಾಲೆ ಸರ್ಗ ಅನ್ನ ಮಾಡಿದ್ದೆ, ಅದೇ ಶಿವ ತಿನ್ಬಿಟ್ಟೋಯ್ತು. ಮಧ್ಯಾಹ್ನ ಅನ್ನ ಮೊಸರು ತಿಂತು. ಈಗ 5 ಗಂಟೆ ಆಗ್ತಾ ಬಂದ್ಬಿಡ್ತು. ಹೊಟ್ಟೆ ಸಿಕ್ ತಡೆಯಕ್ ಆಗ್ತಿಲ್ಲ. ಮಾತ್ರ ನುಂಗ್ಬಿಟ್ಟು ಮಲಗೋಳು. ಎದ್ಬಿಟ್ಟು ಬಿಸಿ ಅನ್ನ ಮಾಡ್ಕೊಂಡು ಮೊಸರು ಹಾಕೊಂಡು ತಿಂದೆ. ಇನ್ನು ಅಡ್ಗೆಗೂ ಬಿಡಿ ಫ್ರೆಂಡ್ಸ್, ಇಟ್ಸ್ ಓಕೆ. ಒಂದ್ 2-3 ದಿನ ತಾನೇ ಒದ್ದಾಟ. ಹಬ್ಬ ಮುಗಿದ್ಮೇಲೆ ಆಮೇಲೆ ಏನು ಇರಲ್ಲ, ಖಾಲಿ ಹೊಡಿತಾ ಇರ್ತೈತೆ. ಹಬ್ಬದ ದಿನ ನಿದ್ದೆ ಕೆಡಬೇಕು, ಹುಷಾರ್ ತಪ್ಪಬೇಕು ಅಷ್ಟೇ ಫ್ರೆಂಡ್ಸ್. ಹೆಣ್ಮಕ್ಳ ಟಾಪಿಕ್ ಇದೇ ನಮ್ ಸಂಸ್ಕೃತಿ, ಇದೇ ನಮ್ ಸಂಪ್ರದಾಯ. ಸರಿ, ಏರ್ ಕಟ್ಟು ಫೇಶಿಯಲ್ ಅದೆಲ್ಲ ಐತೆ ನಮ್ಗೆ. 100 ರೂಪಾಯಿಗೆ ಯಾರು ನಮ್ಮ ಮಾವನ ಹೆಂಡ್ತೀನಿ ಅಲ್ಲಿ ಪಾರ್ಲರ್ ಇರೋರು. 100 ರೂಪಾಯಿಗೆ ಸಾಕಾಗಲ್ಲ. ಹಿಂಗಿರ್ತೈತೆ ಫ್ರೆಂಡ್ಸ್. ನನ್ ಕಾಣಿಸುತ್ತೆ. ಇಟ್ಸ್ ಓಕೆ ಫ್ರೆಂಡ್ಸ್. ಫೇಸ್ ಕೇರ್ ಎಲ್ಲ ನಾನೇ ಮಾಡ್ಕೋತೀನಲ್ಲ, ಬಂದ್ ಮಾಡ್ಕೊಂಡ್ರಾಯ್ತು ಟೈಮ್ ಸಿಕ್ಕಿದ್ರೆ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಪಾರ್ಲರ್ಗೆ ಹೋಗುವ. ಈ ತರ ಹಬ್ಬದ ಕೆಲಸಗಳನ್ನೆಲ್ಲ ನಾವು ಒಂದ್ 15 ದಿನ ಮುಂಚೆ ಮುಗಿಸ್ಕೊಂಡಿದ್ರೆ ಆಗೋದ್ರದು, ಅಟ್ಲೀಸ್ಟ್ ಒಂದ್ ವಾರ ಮುಂಚೆ ಮುಗಿಸ್ಕೊಂಡಿದ್ರೆ ಆಗೋದಿರೋದು ಅಂತ ಹೇಳ್ತಾ ಇದೀರ ತಾನೆ ಫ್ರೆಂಡ್ಸ್. ನಮ್ದು ರೆಸ್ಟ್ ಡೇಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ ತಾನೇ ಕ್ಲೀನ್ ಮಾಡಬೇಕು. ಅದಕ್ಕೆ ಮೊನ್ನೆಯಿಂದ ಎದ್ದು ಬಿದ್ದು ಒದ್ದಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇನೂ ಅಲ್ಲ, ಹಾಫ್ ಡೇನೂ ಅಲ್ಲ, ಕಾಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಭಯಂಕರವಾದ ಮುಖವನ್ನು ಸುಂದರವಾಗಿ ಮಾಡ್ಕೊಬರುವ ಬನ್ನಿ ಫ್ರೆಂಡ್ಸ್. ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬರೀ ಐಬ್ರೋ ಮಾತ್ರ, ಅಷ್ಟಕ್ಕೆ ಬಿಲ್ಡಪ್ ನಂದು. ಅದೇನೋ ಗೊತ್ತಿಲ್ಲ, ಕೆಲವರು ಬರೀ ಐಬ್ರೋ ಮಾಡಿಸ್ಕೊಬತ್ತಾರೆ ಅಷ್ಟೇ, ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ಆದ್ರೆ ನಾನು ಒಬ್ಳು ಅಂತ ನಾನು ಬಿಲ್ಡಪ್ ತಗೋತಾ ಇರ್ತೀನಿ ಫ್ರೆಂಡ್ಸ್ ಆಗಾಗ. ಫ್ರೆಂಡ್ಸ್, ಈ ಪಾರ್ಲರ್ ಅಲ್ಲಿ ನೀಟಾಗಿ ಐಬ್ರೋ ಮಾಡೋಣ, ಶೇಪ್ ಔಟ್ ಮಾಡ್ತಾರೆ. ಆದ್ರೆ ಇಲ್ಲೇ ಹೋಗ್ತಾ ಇದ್ದೀನಿ, ಎನರ್ಜಿ ಇಲ್ಲ ದೂರ ಹೋಗಕ್ಕೆ. ಇಲ್ಲಿ ಕೈ ಕಾಲೆಲ್ಲ ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಶೇಪು ಇಲ್ಲೇ ತಗೋಬೇಕಾಗಿತ್ತು ನಾನು. ಇಲ್ಲಿ ಅಲ್ಲಿಗಿಂತ ಚೆನ್ನಾಗೈತೆ. ನಾನು ಯಾವಾಗಲೂ ಹಿಂಗೆ ಫ್ರೆಂಡ್ಸ್, ಟ್ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು. ಇವಾಗ ತಂದಿರೋದು ಚೆನ್ನಾಗಿ ಐತೆ. ಇದು ಬೆರಳುಗಳೆಲ್ಲ ನೀಟಾಗಿ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತೈತೆ. ಚಿಕ್ಕ ಹುಡುಗಿ ಇದೆ ಫ್ರೆಂಡ್ಸ್ ಅದು. ನಾನು ಆ ವಯಸ್ಸಲ್ಲಿ ಎಲ್ಲೋ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೇನು, ಆ ಹುಡುಗಿ ಪಾರ್ಲರಲ್ಲಿ ಐಬ್ರೋ ಮಾಡ್ತೀನಿ ಅಂತಿದ್ದೆ. ಸ್ವಲ್ಪ ಭಯ ಆಗ್ತಿದೆ. ಚಿಕ್ಕ ಹುಡುಗಿ ಹೆಂಗೆ ಮಾಡ್ತಿದ್ದಾರೆ. ಹಿಂದಿ ಹುಡುಗಿ ಏನೋ ನನಗೆ ಬರ್ದೇ ಇರೋ ಭಾಷೆಲಿ ಹೇಳ್ತೀನಿ. ಹಿಂದಿ ಮಾತ್ರನಾ? ಶೇಪ್ ಚೆನ್ನಾಗಿ ಮಾಡಬೇಕಾ? ಶುಕ್ರವಾರ ಫ್ರೈಡೇ ಫೆಸ್ಟಿವಲ್ ಅಲ್ಲ, ಶೇಪ್ ಔಟ್ ಆದರೆ ನಾನು ಮೂಡ್ ಔಟು. ಅದಕ್ಕೆ ಫಸ್ಟೇ ಹೇಳೋದು ಬೆಟ್ರು ಫ್ರೆಂಡ್ಸ್. ನಾನು ಯೂಸ್ ಮಾಡೋದು ಸೆರಮ್ ಇದೇನೆ, ಅದ್ರ ಹೆಸರು ಹೇಳಕ್ಕೆ ಬರಲ್ಲ, ಅದಕ್ಕೆ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟ್ರ್ಯಾಕ್ಸ್ ಕಲರ್ ನೈಲ್ ಪಾಲಿಶ್ಗಳು, ಕದಿಯಣ ಅಂದರೆ ಕ್ಯಾಮ್ರಾಗಳು. 10 ನಿಮಿಷ ಆಯಿತು, ಹುಡುಗಿ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ಪಾರ್ಲರ್ ನನಗೆ ಬಿಟ್ಕೊಟ್ಬಿಟ್ಟು ಹೋಗ್ಬಿಡ್ತಾ ಹೆಂಗೆ? ನನ್ಗೆ ಬ್ಯುಸಿ ಇಲ್ಲ. ಹೋಗ್ಲಿ ಫ್ರೆಂಡ್ಸ್, ಅವ್ರು ಬರೋವರೆಗೂ ವಾಸ್ತು ಗಿಡ ನೋಡುವ. ಇಲ್ಲಿ ಇದೆ ಫ್ರೆಂಡ್ಸ್ ವಾಸ್ತು ಗಿಡ. 350 ರೂಪಾಯಿ 400 ರೂಪಾಯಿ ಹೇಳ್ತಾರೆ, ಅದಕ್ಕೆ ತಗೊಂಡಿಲ್ಲ ನಾನು. ಇದು ಏನೋ ಒಂದು ಗಿಡ. ವಾಟ್ ಎ ಕ್ಯೂಟ್ ಗರ್ಲ್. ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಂಗಿಲ್ಲ, ಪಾರ್ಲರ್ ಟೂರ್ ಮಾಡ್ದಂಗೈತೆ. ಈ ಹುಡುಗಿ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ಹೋಗ್ಬಿಡ್ತು ನಮ್ಮ ಬಣ್ಣೆ ಬಿಟ್ಬಿಟ್ಟು. ಓ, ಆ ಹುಡುಗಿ ಬೇರೆಯವ್ರನ್ನ ಕರ್ಕೊಬರಕ್ಕೆ ಹೋಗಿರ್ಬೋದು, ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಇದೇನು ಮಿಷಿನು? ಏನಿದು? ತಲೆ ಕೆಟ್ಟಿರೋರು ಇದ್ರೊಳಗೆ ತಲೆ ಹಾಕಿದ್ರೆ ತಲೆ ಸರಿ ಹೋಗ್ತೈತೆ.
ಇದು ಫ್ರೆಂಡ್ಸ್ ಪೆಡಿಕ್ಯೂರ್ ಮೆನಿಕ್ಯೂರ್ ಏನೋ ಹೇಳ್ತಾರಲ್ಲ, ಇದು ಏರ್ ಕಟ್ಟು ಅದೆಲ್ಲ ಮಾಡಿಸ್ಕೊಂಡು ಸುಸ್ತಾದ್ಮೇಲೆ ಇಲ್ಲಿ ಮಲ್ಕೊಂಡು ರೆಸ್ಟ್ ತಗೋಬೋದು. ಅದು ಯಾವ ಮಹಾನುಭಾವ ಹೇಳದ್ನು? ಅಯ್ಯಯ್ಯೋ ಎಲ್ಲೋಯ್ತು ಫ್ರೆಂಡ್ಸ್ ಈ ಹುಡುಗಿ. ನೀಟಾಗಿ ಐಬ್ರೋ ಮಾಡಬೇಕು, ನಾನು ಶೇಪ್ ಔಟು ಮೂಡ್ ಔಟು ಅಂತ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡೋದ್ನಲ್ಲ, ಹೋಗ್ಬಿಟ್ಟೈತೆ ಪಾರ್ಲರೇ ಬಿಟ್ಟು ಓಡೋಗ್ಬಿಡ್ತಾ ಹುಡುಗಿ ನನ್ನ ಇಂಗ್ಲೀಷ್ಗೆ. ಅದಕ್ಕೆ ಕನ್ನಡದಲ್ಲಿ ಮಾತಾಡಬೇಕಾಗಿತ್ತು. ಹಿಂದಿ ಅರ್ಥ ಆಗಲ್ಲ ಕನ್ನಡ ಅಂತೂ, ನಾನು ಹಿಂಗೆ ಮಾತಾಡಿದೆ ಅದು ಹಿಂಗಾಯ್ತು. ಇಬ್ರು ಟ್ವಿನ್ಸ್ ಥರ ಇದ್ದೀವಲ್ಲ. ಎಷ್ಟೊತ್ತು ಆಯ್ತು ನೀವು ಎಲ್ಲೋಗಿದ್ರಿ? ಅವ್ರಿಗೆ ಹಿಂದಿ ಕನ್ನಡ ಬರಲ್ಲ, ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀನಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ಡೌನ್ಲೋಡ್ ಮಾಡೋಕ್ಕಿಲ್ಲ. ನೀವೆಷ್ಟು ಇನ್ನೋಸೆಂಟ್ ಇದ್ದೀರಾ. ನನ್ನಂತ ಫ್ರೆಂಡ್ಶಿಪ್ ಮಾಡ್ರಿ, ನೀವು ಫುಲ್ ಅಪ್ಡೇಟ್ ಆಗ್ಬಿಡ್ತೀರಾ. ಫ್ರೆಂಡ್ಸ್ ಇಬ್ರು ಸಕ್ಕತ್ತಾಗಿ ಬಂದೈತಲ್ಲ, ಚೆನ್ನಾಗಿ ಬಂದೈತೆ ಇಬ್ರು. इसलिए मैं गई, उन्होंने बोला कि मैं कंफर्टेबल नहीं हूँ, तुम घर चली जाओ, देखो कंपनी वाला ऐसा करता है. ಇಲ್ಲಿ ಫ್ರೆಂಡ್ಸ್ ದೇವ್ರಿಗೆ ಸೆಟ್ಟು ಇದು ಚೆನ್ನಾಗೈತಲ್ಲ, ಕಮಲ ಡಿಸೈನು. ಮತ್ತು ಇಲ್ಲಿ ಇದು ಫುಲ್ ಸೆಟ್ ಥರ, ಇದು ಫುಲ್ ಸೆಟ್ಟು. ವಾವ್. ಆದರೆ ನಾನು ಇದೆಲ್ಲ ತಗೊಳ್ಳಲ್ಲ ಫ್ರೆಂಡ್ಸ್, ಈ ಸಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ಇಯರು ನಾನು ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್, 6 ತಿಂಗಳ ಮುಂಚೆ ಹಬ್ಬ ಬಂತು, ನಾನು ತಗೋಬೇಕು ದೇವ್ರಿಗೆ, ಇನ್ನೂ ಹಬ್ಬ ಎಲ್ಲ ತೇರು ಇರು ಅಂತ. ಯಾರು ನಂಬಿದ್ರು ಗಂಡನ ಮಾತು ನಂಬಾರ್ದು ಫ್ರೆಂಡ್ಸ್. ಇವಾಗ ಹತ್ರ ಬಂದಮೇಲೆ ಆರ್ಡ್ರ್ ಮಾಡ್ಕೊಂಡ್ರು ಬೇಗ ಬರಲ್ಲ ನೋಡಿ. ನೀವು ಸ್ಟ್ಯಾಂಡು ಫ್ಲಿಪ್ಕಾರ್ಟ್ದು ಲಿಂಕ್ ಸೆಂಡ್ ಮಾಡಿದ್ರಿ, ಇದು ಫ್ರೂಟ್ಸ್ ಎಲ್ಲ ಜೋಡಿಸ್ಕೊಳ್ಳೋದು ಫ್ರೆಂಡ್ಸ್ ದೇವ್ರ ಮುಂದೆ. ಅದು ಬುಕ್ ಮಾಡಿ 26ನೇ ತಾರೀಕು ಬುಕ್ ಮಾಡಿರೋದು. ಈಗ ಆಲ್ರೆಡಿ ಎಷ್ಟು 21 1 ತಿಂಗಳ ಹತ್ರ ಆಗೋಯ್ತು, ಪ್ರಾಡಕ್ಟ್ ಬಂದೇ ಇಲ್ಲ, ಸ್ಟಾಕ್ ಔಟ್ ಆಗಿಲ್ಲ, ಏನಿಲ್ಲ, ಬಂದಿಲ್ಲ. ಅದಕ್ಕೆ ಒಂದು 6 ತಿಂಗಳು 7 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು. ಫ್ಯಾನ್ ಪಾರ್ಟ್ಸು ಬಿಚ್ಚಿಕ್ಬಿಟ್ಟಿದ್ದೀರಾ? ನೀನೇನ ಬಿಚ್ಚಿದ್ದು? ಇಬ್ರು ಚೆನ್ನಾಗಿ ಬಂದೈತೆ, ಸುಮ್ಮನೆ ಇರಲ್ಲ. ಕವರ್ ಅಂದ್ರೆ ಏನೇನೋ ತಂದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಮರಿದಿರ ಪಿತಾಂಬರಿ ತಗೊಂಡೆ ನಾನು ಫೈನಲಿ. ನೀವು ಹೇಳಿ ನೀನು ತಂದಿದ್ದು ಮೊನ್ನೆ ಖಾಲಿ ಆಗೋಯ್ತು ಒಂದೇ ಸ್ಟೀಲ್ ಬಿನ್ಗೆಗೆ, ಸ್ಟೀಲ್ ಅಂತೀನಿ ಕಂಚು ಬಿನ್ಗೆಗೆ. ಇಲ್ಲಿ ಫ್ರೆಂಡ್ಸ್ ದೇವ್ರ ಸಾಮಾನು ತೊಳಕ್ಕೆ ಇನ್ಮೇಲೆ ನಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಚೇಂಜ್ ಮಿಕ್ತು ಅಂತ ಸನ್ಸಿಲ್ಕ್ ತಗೊಂಡೆ, ಇವರಿಬ್ಬರಿಗೆ ಬಿಸ್ಕೆಟ್ ತಗೊಂಡೆ ಮಾರಿ ಗೋಲ್ಡ್. ತಿನ್ನಂಗಿಲ್ಲ ನಿನ್ ಬಿಸ್ಕೆಟು, ನಾನು ತಿನ್ನಕ್ಕೆ ಅದು. ಅವ್ನು ಮುಟ್ಟೋದಕ್ ಬಿಡಲ್ಲ ಇವನು, ಅವನ್ನೇನಾರ ಹೊಡೆದ್ರೆ ತಾಮಗ್ ಬರ್ತಾನೆ ಫ್ರೆಂಡ್ಸ್ ಕಚ್ಚಕ್ ನನ್ನ. ಅವರಿಬ್ರು ಮಾತ್ರ ಜಗಳ ಆಡ್ಬೇಕು, ಕುಡಿಬೇಕು, ರಕ್ತ ಕುಡಿಬೇಕು. ಆಹಾ ಈ ತರ ಜಗಳ ಮಾಡೋ ನಾನು ಎಲ್ಲೂ ನೋಡ್ಲಿಲ್ಲ. ನೊರೆ ಬರ್ಬೇಕು, ಆಗ್ಲೇ ಕಾಫಿ ಸೂಪರ್ ಡೂಪರ್ ಆಗಿರೋದು. ಮಾಡ್ತೆ ಕೊಳಕಿಟಿ ಶಿವ ಮಾಡೋದು ಫ್ರೆಂಡ್ಸ್, ಜಿಡ್ ವಾಸನೆ. ನಾನು ಮಾಡೋ ಟೀಗೆ ನಾನೇ ಫಿದಾ, ನನ್ನ ಗಂಡನಿಗೆ ಗೊತ್ತು ಫ್ರೆಂಡ್ಸ್. ಕರೆಕ್ಟಮ್ಮ ಬೆಳಗ್ಗೆ ಅವ್ರಿಬ್ರು ಬಿಸ್ಕೆಟ್ ಕೊಟ್ಟಿಲ್ಲ. ನಾನೊಂದೆರಡು ಬಿಸ್ಕೆಟ್ ತಿನ್ಬಿಟ್ಟು ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಇರಲ್ಲ. ನಾನು ಸುಮ್ ಕೂರೋ ಮಗ ಅಲ್ಲ. ಇಂಡಿಯಾ ಪಾಕಿಸ್ತಾನ ಯಾಕೋ ದೇವರಿಗೆ ನಾನು ಕೆಲಸ ಮಾಡೋದು ಇಷ್ಟ ಅಲ್ಲ ಅನ್ಸುತ್ತೆ ಫ್ರೆಂಡ್ಸ್. ಫುಲ್ ರೆಸ್ಟ್ ಮಾಡ್ಲಿ ಇರ್ಬಿಟ್ಟು ನೆನ್ನೆಯಿಂದ ಅಡೆತಡೆಗಳು. ಇವತ್ತು ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಯ್ತು. ಸೊಪ್ಪನ್ನ ಅಲ್ಲಿ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ದಂಟನ್ ಸೊಪ್ಪು, ಕಲ್ಲು ಜಾಸ್ತಿ, ಅದನ್ನ ಒಂದು 10-20 ನಿಮಿಷ ನೆನೆಸ್ಬಿಟ್ಟೆ ತೊಳಿಬೇಕು, ಚೆನ್ನಾಗಿ ಹೋಗ್ತೈತೆ ಕಲ್ಲೆಲ್ಲ ಅಂದ್ಬಿಟ್ಟು. ಎಲ್ಲ ನೆನೀಲಿ ತೊಳಿತೀನಿ. ಇಟ್ಸ್ ಓಕೆ ಫ್ರೆಂಡ್ಸ್, ಮಳೆ ಬಿದ್ದರೆ ಚೆನ್ನಾಗಿ ನೆನೀತೈತೆ, ಆಮೇಲೆ ತೊಳ್ಕೊಬೋದು ಈಸಿಯಾಗಿ. ಓಕೆ ಫ್ರೆಂಡ್ಸ್, ಈ ಶುಭ ಸಂದರ್ಭದಲ್ಲಿ ನಾನು ಬಸ್ಸಾರು ಮುದ್ದೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು, ದಂಟು ಸೊಪ್ಪು ಕೋಲ್ಡ್ ಅಲ್ಲ, ಅದಕ್ಕೆ ದಿವ್ಯ ಕೇಳ್ತು ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಮಾಡ್ಬಿಟ್ಟು ಹಾಕು, ಅವಾಗ ಸೆಟ್ ಆಗ್ತೈತೆ ಅಂದ್ಬಿಟ್ಟು. ಎಸ್, ಮ್ಯಾನೇಜ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಅಂದ್ಬಿಟ್ಟು ಸೊಪ್ಪುಗಳು ಬಿಡಿಸಿ ಇಟ್ಟಿದ್ದೀನಿ. ತೊಳೆದು ಕಟ್ ಮಾಡೋದು, ಅಡುಗೆ ಮಾಡೋದು ಅಷ್ಟೇ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಬೇಗ ಬಸ್ಸಾರು ಮುದ್ದೆ ಮಾಡುವ. ದಂಟನ್ ಸೊಪ್ಪು ಬಸ್ಸಾರು ಏನಾದರೂ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಅವರೇ ಬೇಳೆ ಹಾಕ್ಬಿಟ್ಟೆ ಮಾಡ್ಬೇಕು ಫ್ರೆಂಡ್ಸ್. ಅದೇನೇನೆ ಸೂಪರ್ ಡೂಪರ್ ಟೇಸ್ಟ್ ಇರೋದು. ಮನೇಲಿ ಅವರೇ ಬೇಳೆ ಖಾಲಿ ಆಗ್ಬಿಟ್ಟಿತ್ತು, ತೊಗರಿ ಬೇಳೆ ಇತ್ತು. ಇದು ನೋಡಿದ್ರೆ ಹೊಲದ ಬೇಳೆ, ಅಂಗಡಿ ಬೇಳೆ ಇರಲಿಲ್ಲ. ಇದು ಸ್ವಲ್ಪ ಕಲ್ಲು ಜಾಸ್ತಿ ಅಲ್ಲ ಫ್ರೆಂಡ್ಸ್, ನುಚ್ಚು ಬೇಳೆ. ಅವತ್ತಿಂದ ಹಿಂಗೆ ಶೋಧಿಸಿ ಹಾಕ್ಕೊಳ್ತಾ ಇದ್ದೀನಿ. ಮಾಡೋದು ಬೇಡ ಈ ಬೇಳೆ ಅನ್ಕೊಂಡು ಖಾಲಿನೇ ಮಾಡಿಬಿಟ್ಟೆ ಫೈನಲಿ ನಾನು. ಎಷ್ಟು ಕಲ್ಲೈತೆ ನೋಡ್ರಿ ತಳದಲ್ಲಿ, ಮನುಷ್ಯ ಉದ್ಧಾರ ಆಗ್ತಾನ ತಿಂದರೆ. ಫ್ರೆಂಡ್ಸ್, ಸೊಪ್ಪು 4 ಸಲ ತೊಳ್ಕೊಂಡೆ. ತೊಳಿಬೇಕಾದ್ರೆ ಅನಿಸ್ತು ನನಗೆ ಬಸ್ಸಾರಿಗಿಂತ ಸೊಪ್ಪು ಸಾರು ಮಾಡುವ ಅಂತ. ಇದು ಬೇರೆ ಇಲ್ಲ ಐತಲ್ಲ, ಹೆಂಗೆ ಸೊಪ್ಪು ಸಾರಿಗೆ ಅಂತೀರಾ ಫ್ರೆಂಡ್ಸ್. ಇದು ದಂಟು ಬಲ್ತಿಲ್ಲ, ಎಳೆದೇನೆ ಇಷ್ಟೇ ಇರೋದು ಫ್ರೆಂಡ್ಸ್. ಅದು
ಚೆನ್ನಾಗಿರ್ತೈತೆ ಸೊಪ್ಸಾರಿಗೆ. ತಿಂದು ತುಂಬ ವರ್ಷಗಳೇ ಆಯಿತು. ಮೋಸ್ಟ್ಲಿ ಸ್ಕೂಲ್ ಡೇಸಲ್ಲಿ ತಿಂದಿದ್ದೇನೆ ನಾನು ತಂಟಿನ ಸೊಪ್ಸಾರು. ಅದಕ್ಕೆ ಸೊಪ್ಸಾರೇ ಮಾಡೋಣ ಅಂತ ಫಿಕ್ಸ್ ಮಾಡ್ತಿದ್ದೀನಿ. ಮತ್ತೆ ಬೇಗ ಆಗ್ತೈತೆ, ನನಗೆ ಬೇರೆ ಕೆಲಸಗಳು ಐತೆ. ಬಸ್ಸಾರು ಮಾಡೋದು ಒಂದು ಸ್ವಲ್ಪ ಲೇಟ್ ಅಂದ್ಬಿಟ್ಟು ಅದಕ್ಕೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಈರುಳ್ಳಿ, 2 ಟೊಮೊಟೊ, ಬೆಳ್ಳುಳ್ಳಿ, ಬೇಳೆ ಫ್ರೆಂಡ್ಸ್. ಬೇಳೆನೂ 4 ಸಲ ಚೆನ್ನಾಗಿ ಕಿವುಚಿ ತೊಳ್ಕೊಂಡಿದ್ದೀನಿ. ನಾವು ಮಾರ್ಕೆಟಿಂದನೋ ಸಂತೆಯಿಂದನೋ ಸೊಪ್ಪು ತರ್ತೀವಲ್ಲ ಫ್ರೆಂಡ್ಸ್, ಇದು ಆ ಥರ ಅಲ್ಲ. ಸ್ಮೆಲ್ಲೇ ಘಮ ಘಮ ಅಂತ ಇರ್ತೈತೆ. ಹಂಗೆ ತೋಟದಿಂದ ಕಿತ್ಕೊಬಂದು ಕೊಟ್ಟಿರೋದಲ್ಲ, ಸಖತ್ತಾಗಿತ್ತು. ಆ ಸ್ಮೆಲ್ಗೇನೆ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮನೆ ಸೊಪ್ಪು ಸಾರು ಮಾಡ್ತಾ ಇದ್ದಿದ್ದು ಅದು ನೆನಪಾಗ್ಬಿಡ್ತು. ಅದೇ ತಿನ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಐಟಮ್ಸ್ನು ಈ ಥರ ಹಾಕ್ಕೊಂಡು ಕೆಳಗಡೆಗೆ ಅದ್ರ ಮೇಲೆ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಮ್ಮ ಕಡೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ನಾವು ತಿಂತಿದ್ದ ಸಾರಲ್ಲ ರುಬ್ಬಿಟ್ಟು ಮಾಡ್ತಾ ಇರಲಿಲ್ಲ. ಈಗ ಮಿಕ್ಸಿಗೆ ಹಾಕಿ ರುಬ್ತೀವಲ್ಲ ನಾವು ಪಾಲಕ್ ಸೊಪ್ಪು ಬೇಯಿಸ್ಕೊಂಡು, ಹಂಗೆ ಮಾಡ್ತಾ ಇರಲಿಲ್ಲ. ಹಂಗೆ ನುಣ್ಣಗೆ ಬೇಯಿಸ್ಕೊಂಡು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೋರು. ಏನು ಟೇಸ್ಟ್ ಇರ್ತಾ ಇತ್ತು. ಎಷ್ಟು ವರ್ಷ ಆಯಿತು ಆ ಥರ ಟೇಸ್ಟ್ ತಿಂದು. ಅದು ನೆನಪಾಯ್ತು ನನಗೆ. ಸೊಪ್ಪು ತೊಳಿಬೇಕಾದ್ರೆಲ್ಲ ಘಮ ಘಮ ಅಂತ ಇತ್ತು. ಸರಿ ಅದೇ ಮಾಡಿಬಿಡೋಣ, ಹೆಂಗಿದ್ರು ಎಳೆ ಸೊಪ್ಪು ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊಂಡು ಇದನ್ನು, ಬೇಳೆ ಸ್ವಲ್ಪ ಬೆಂದಿಲ್ವಲ್ಲ ಫ್ರೆಂಡ್ಸ್, ಬೇಗ ಬೇಯಲ್ಲ. ಅದಕ್ಕೆ ಇದನ್ನು ಒಂದು 3 ವಿಸಿಲ್ ಬೇಯಿಸ್ಕೊತೀನಿ. ಇಲ್ಲಾಂದರೆ ಬೇಳೆನೇ ಸ್ವಲ್ಪ ಬೇಗ ಬೇಯಿಸ್ಕೊಬಿಡ್ಬೇಕಾಗಿತ್ತು. ಟೈಮ್ ಇಲ್ಲ, ನಾನು ಫುಲ್ ಬ್ಯುಸಿ ಅಲ್ಲ ಇವಾಗ, ಅದಕ್ಕೆ ಒಟ್ಟಿಗೆ ಹಾಕಿದೆ. 3 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ವಿಸಿಲ್ ಸಾಕು ಹೇಳ್ಬೇಕು ಅಂದರೆ. ಈ ಬೇಳೆಯಿಂದ 3 ವಿಸಿಲ್ ಬೇಯಿಸ್ಕೊಂಡೆ. ಆಲ್ರೆಡಿ ನೆನೆಸು ಇಟ್ಟಿದೆ ಒಂದು ಸ್ವಲ್ಪ ಹೊತ್ತು. ಬೆಂದೈತಾ ಇಲ್ಲ ನೋಡುವ. ಈ ಬೇಳೆ ಚೆನ್ನಾಗಿಲ್ಲ ಫ್ರೆಂಡ್ಸ್, ಆದರೂ ಮಾಡ್ತಾಯಿದ್ದೀನಿ, ವೇಸ್ಟ್ ಮಾಡೋಕೆ ಮನಸ್ಸಿಲ್ದಿರ. ಸಾರ್ಥಕವಾಯ್ತು. ಅಯ್ಯಯ್ಯೋ ಬೆಂದಿಲ್ಲ. ಇದನ್ನು ಫಸ್ಟೇ ಬೇಯಿಸ್ಕೊಬಿಡ್ಬೇಕಾಯ್ತು. ಅರ್ಜೆಂಟಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರುಬ್ಬಿಟ್ರೆ ಸಾರು ಆಗ್ತೈತಾ. ಮೊದಲು ಬಸ್ಕೊಳ್ಳುವ, ಆಮೇಲೆ ಪ್ಲ್ಯಾನ್ ಮಾಡುವ. ಮೊದಲೇ ನೆನಪಾಯಿತು ಫ್ರೆಂಡ್ಸ್ ನನಗೆ, ಸಪ್ರೇಟಾಗಿ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋ ಬೇಳೆ ಅಂತ. ಯಾವುದೋ ಗ್ಯಾಂತಲ್ಲಿ ಒಟ್ಟೊಟ್ಟಿಗೆ ಬೇಯಕ್ಕೆ ಬೆಂದೈತೆ. ಓ, ಮೇಲ್ಗಡೆ ಉಬ್ಬಿ ಬಂದಿರೋದು ಮಾತ್ರ ಬೆಂದಿಲ್ಲ ಫ್ರೆಂಡ್ಸ್, ಕೆಳಗಡೆ ಬೆಂದೈತೆ ಪರವಾಗಿಲ್ಲ, ಬಚಾವಾದೆ. ಸೊಪ್ಪು ಕುದ್ದೈತಲ್ಲ ಫ್ರೆಂಡ್ಸ್, ಕುದಿಬೇಕಾದ್ರೆ ಸ್ವಲ್ಪ ಬೇಳೆ ಮೇಲೆ ಬಂದ್ಬಿಟ್ಟೈತೆ, ಅದು ಬೆಂದಿಲ್ಲ. ಅದನ್ನೆಲ್ಲ ಸಪ್ರೇಟಾಗಿ ಹಾಯ್ಕೊಂಡು ನಾನು ಕುದ್ಸಕ ಆಗ್ತೈತೆ ಈ ಟೈಮಲ್ಲಿ. ಅದಕ್ಕೆ ಹಾಕ್ಕೊಂಡೆ ಎಲ್ಲ ಒಟ್ಟಿಗೆ. ಮಸ್ತ್ ಬಿಟ್ರೆ ಬೆಂದಿರೋ ಬೇಳೆ ಒಂದು ಸ್ವಲ್ಪ ನುಣ್ಣಕ್ಕಾಗ್ತೈತೆ, ಬೇಯ್ದಿರೋ ಬೇಳೆ ಸ್ವಲ್ಪ ಮಸ್ತರೆ ಸರಿ ಹೋಗ್ತೈತೆ ಅಂದ್ಬಿಟ್ಟು ನಾನು ಸೂಪರ್ ಐಡಿಯಾ ಉಪಯೋಗಿಸಿ ಮಸ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮಸ್ಯಕ್ಕೋಲ ಐತೆ ಫ್ರೆಂಡ್ಸ್, ಅದು 2 ಪೀಸ್ ಆಗ್ಬಿಟ್ಟೈತೆ. ಒಂದೊಂದು ಪಾರ್ಟ್ ಸಿಗ್ತಾ ಇಲ್ಲ, ಎಲ್ಲೆಲ್ಲ ಆಗ್ಬಿಟ್ಟೈತೋ. ಅದಕ್ಕೆ ಈ ಥರ ಚಪಾತಿ ಕೊಲ್ನೆ ಎತ್ಕೊಂಡು ಮಸ್ಕೋತಾ ಇದ್ದೀನಿ. ಮಸಿಬೇಕಾದ್ರೆ ಕೊತ್ತಂಬರಿ ಸೊಪ್ಪುನ ಹಾಕಿ ಮಸ್ಕೋಬೇಕು, ಅವಾಗ ಬರ್ದೈತೆ ಒಂದು ಸ್ಮೆಲ್ಲು. ಹಂಗೆ ಸಕ್ ಅಂತ ಚೈಲ್ಡ್ಹುಡ್ಗೆ ಹೋಗ್ಬಿಟ್ಟೆ ನಾನು. ಈ ಸೊಪ್ಪು ಸ್ಮೆಲ್ಗೆ ಸಖತ್ತಾಗಿತ್ತು. ನಮ್ಮ ಕಡೆ ಎಲ್ಲ ಮಸಿಯ ಸಾರುಗಳೇ ಜಾಸ್ತಿ. ಈ ಥರ ಆಲೂಗಡ್ಡೆ ಆಗಲಿ ಸಾಂಬಾರ್ಗೆ ಹಾಕ್ಬಿಟ್ಟು ಮಸ್ತ್ ಬಿಟ್ಟು ಮಾಡೋದು, ಅದೆಲ್ಲ ಚೆನ್ನಾಗಿರ್ತದೆ. ಶಿವಾಗ ಅಡ್ಜಸ್ಟ್ ಆಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನನ್ನ ಫೇವ್ರೆಟ್ ಸಾರುಗಳನ್ನೆಲ್ಲ ತ್ಯಾಗ ಮಾಡಿದ್ದೀನಿ ಶಿವಾಗೋಸ್ಕರ. ಒಂದೊಂದು ಟೈಮ್ ಮಾತ್ರ ಈ ಥರ ಮಾಡ್ಕೋತೀನಿ. ಸೊಪ್ಪು ಸಾರು ಯಾವಾಗಲೇ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ರುಬ್ದಿ ಮಾಡಿದ್ರು ಅಷ್ಟೇ, ರುಬ್ಬೇಕಾದ್ರೇ ಹಸಿಯಾಗಿ ಹಾಕ್ಕೊಳ್ರಿ ಕೊತ್ತಂಬರಿ ಸೊಪ್ಪು. ಮಸಿಬೇಕಾದ್ರೆ ಈ ಥರ ಮಸಿಬೇಕಾದ್ರೆ ಹಾಕ್ಕೊಳ್ರಿ ಹಸಿ ಕೊತ್ತಂಬರಿ ಸೊಪ್ಪು, ಅವಾಗ ಸಕ್ಕತ್ತಾಗಿರ್ತೈತೆ. ಈ ಥರ ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಡೋದು ಅಷ್ಟೇನೆ. ಸೂಪರ್ ಡೂಪರ್ ಸೊಪ್ಪು ಸಾರು ರೆಡಿ. ಮಸ್ತಿ ಮಾಡೋ ಸೊಪ್ಪು ಸಾರು. ಕುಕ್ ಥರ ರೆಡಿ ಆಗಿದ್ದೀನಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಕುಕ್ ಹಾಕೇನೆ. ಬ್ಯಾಕ್ಗ್ರೌಂಡಲ್ಲಿ ಬಿಸ್ಕೆಟು, ವಿಕ್ಸು, ಮನೇನೋ ಹಾಸ್ಪಿಟ್ಲು ಒಂದು ಹೊರತಾಗ್ತಿಲ್ಲ. ವಾವ್, ಮಲ್ಲಿಗೆ 100 ರೂಪಾಯಿ ಸೂಚು ಮಲ್ಲಿಗೆನಾ? ಮಲ್ಲಿಗೆ. ಹಾಂ ಕರೆಕ್ಟು. ಫೈನಲಿ ನನ್ನ ಆಸೆ ಈಡೇರ್ತು ಫ್ರೆಂಡ್ಸ್. ಅಡುಗೆ ಸೊಪ್ಪು ಸಾರು ಮುದ್ದೆ ತಿನ್ನು ಫ್ರೆಂಡ್ಸ್. ಈಗ ಮಾಡಿರೋ ಸೊಪ್ಪು ಸಾರಿಗೆ ನಾನು ಆಗಲೇ ತಿನ್ಬಿಟ್ಟೆ, ಹೊಟ್ಟೆ ಹಸ್ಕೊಬಿಟ್ಟು ಸಿಕ್ಕಾಬಿಟ್ಟೆ. ಅದಕ್ಕೆ ಚಿಕನ್, ಫಿಶ್ಶು, ಕಬಾಬ್ಗಳು, ಮಟನ್ನು, ಅದೇನಲ್ಲ ಫ್ರೆಂಡ್ಸ್, ಒಂದೇ ಒಂದು ಮಾವಿನಕಾಯಿ ಪೀಸು, ಈ ಥರ ಸೊಪ್ಪು ಸಾರು ನೆಕ್ಸ್ಟ್ ಲೆವೆಲ್. ಓಕೆ ಫ್ರೆಂಡ್ಸ್, ನನ್ನ ಗಂಡ ತಂದಿರೋ ಐಟಮ್ಸ್ ನೋಡುವ. ಕಮಲ ಸಿಕ್ಕಿಲ್ಲ? ಕಮಲ ಶೆಟ್, ಮೇನ್ ಐಟಮೇ ಮಿಸ್ ಆಯಿತು. ಪೈನಾಪಲ್ ಮಾಮೂಲಿ ಫ್ರೆಂಡ್ಸ್, ವರ್ಷ ತರ್ತೀವಿ. ಏನಪ್ಪಿ ಪೈನಾಪಲ್ ಇಷ್ಟಪ್ಪ ಐತೆ? ಗ್ರೀನ್ ಪೈನಾಪಲ್ ಇದು 2 ಸೇರಿ 50 ರೂಪಾಯ ಈ ಟೈಮಲ್ಲಿ. ಹಂಗೆ ಮಲ್ಲಿಗೆ 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 ಹಾರ ಮಾಡ್ತಾ ಇರೋದೇ ನಾಳೆ. ಇವಾಗ ಟೈಟಾಗಿ ಕಟ್ಟಿಕ್ತೀನಿ ದುಂಡು ಮಲ್ಲಿಗೆ ಫ್ರೆಂಡ್ಸ್. ಇದನ್ನ ಬಿಚ್ಚಿದ್ವೋ ಬೆಳಕ್ ಬಿತ್ತು ಅಂದ್ರೆ ಅರಳೋಗ್ತೈತೆ. 2 ಕವರ್ ಕಟ್ಬೇಕಂತ. 2 ಕವರ್ ಟೈಟಾಗಿ ಕಟ್ಟಿರ್ತೀನಿ ಫ್ರೆಂಡ್ಸ್. ನಾಳೆ ನಾನು ಹಾರ ಪೋಣಿಸ್ತೀನಿ. ಟ್ಯಾಂಕ್ಸ್ ಅಪ್ಪಿ, ಆದ್ರೆ ಕಮಲ ಬೇಕೇ ಬೇಕು ಪ್ಲೀಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕ್ಕಡ ತುರ್ಕ. ಮಳೆ ಕಣದೆ, ಅಲ್ಲಿ ಹುಡ್ಕೊಂಡಿದೆ, ಮಳೆ ಜಾಸ್ತಿ. ಮಳೆ ಆಗ್ಲಿ ಬಿಸ್ಲಾಗ್ಲಿ ಗಾಳಿ ಆಗ್ಲಿ ಹುಡುಕ್ಬೇಕು. ಹೋಗಿ ಬರೋ ನೋಡುವ. ಇದಕ್ ಮೇಲೆ ನಾವು ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಲ್ಲಿಗೆ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಮಲ್ಲಿಗೆ ರೇಟ್ ಹೇಳ್ಬಿಡು. 1/4 kg 300. ಇದೆಷ್ಟೈತೆ? 1/4 kg. 1/4 kg 300. ಈ ಇಷ್ಟು ಸೇರಿ 1/4 kgನೇನಾ? ಇದೇ ಅರ್ಧ kg ಅನ್ಕೊಂಡೆ. 300 ರೂಪಾಯಿ ಇದು. ಆರನೇ ಬರ್ತೈತೇನೋ. 400 ರೂಪಾಯಿ ಅಂತೆ. ವಾ, ಆದ್ರೂ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ನಾವಿವಾಗ ಫೇಸ್ ಪ್ಯಾಕ್ ಬರೋಬ್ಬ. ಹಬ್ಬ ಅಂದ್ರೆ ನಾನು ಲಕ ಹೊಳಿಲೇಬೇಕು, ಆವಾಗಲೇ ಅದು ಹಬ್ಬ ಕಂಪ್ಲೀಟ್ ಆಗೋದು. ಇಲ್ಲಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು, 1-2 ಸ್ಪೂನ್ ಮೊಸರು, ಬ್ರೂ, ಮತ್ತೆ ಅರಿಶಿನ ಪುಡಿ, ಮತ್ತೆ ಹನಿ, ಜೇನುತುಪ್ಪ, ಇವಿಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಅಕ್ಕಿ ಹಿಟ್ಟು ಫೇಸ್ ಪ್ಯಾಕ್ಗೆ ಈ ಮೊಸರು, ಅರಿಶಿನ, ಬ್ರೂ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಕ್ವಿಕ್ ಆಗಿ ರಿಸಲ್ಟ್ ಕೊಡ್ತಿದೆ ಫ್ರೆಂಡ್ಸ್. ಸ್ಕಿನ್ ಫುಲ್ ಗ್ಲೋಯಿಂಗು.
ಹಬ್ಬಕ್ಕೆ ಲಕ ಲಕ ಅನ್ಕೊಳ್ರಿ, ನೀವೇ ಕನ್ಫ್ಯೂಸ್ ಆಗ್ಬೇಕು. ಲಕ್ಷ್ಮಿ ಯಾರು? ನಾನು ಲಕ್ಷ್ಮಿ ಹೋಲಿಸ್ಕೊಬ. ಸಾರಿ ಫ್ರೆಂಡ್ಸ್, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸಾರಿ ಫ್ರೆಂಡ್ಸ್, ಇನ್ನೊಂದು ಐಟಮ್ ತೋರ್ಸೋದು ಮರ್ತ್ಬಿಟ್ಟೆ. ರೋಸ್ ವಾಟರ್ ಫ್ರೆಂಡ್ಸ್, ರೋಸ್ ವಾಟರ್. ನಾವು ರೋಸ್ ತರ ಇರ್ತೀವಿ ಹಬ್ಬದ ದಿನ. ಇದನ್ನ ಹಾಕೊಂಡ್ರೆ ಹೋಗ್ಬಿಡು ಸುಮ್ನೆ. ಅಪ್ಪಿ ಒಂದ್ ಮುದ್ದೆ ಹಾಕೊಡ್ತೀನಿ, ನುಂಗ್ಸಪ್ಪಿ. ಬಿಡ್ತೀನೋ ಗಂಟ ಬಿಡ್ಬೇಡ. ರೋಸ್ ವಾಟರ್ ಸ್ಪೂನ್ ಅಷ್ಟು, ಹಾಫ್ ಸ್ಪೂನ್ ಹನಿ. ಹನಿ ಹಾಕೋದ್ರಂತೂ ನಾವು ತುಂಬಾ ಕ್ಯೂಟ್ ಅಂಡ್ ಸ್ವೀಟ್ ಆಗಿ ಕಾಣಿಸ್ತೀವಿ, ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಕಾಣಿಸ್ತೀವಿ. ಇವಿಷ್ಟು ಮಿಕ್ಸ್ ಮಾಡಿದ್ರೆ ಬೆಸ್ಟ್ ಫೇಸ್ ಪ್ಯಾಕ್ ಫ್ರೆಂಡ್ಸ್ ನಿಮಗೆ ಫೆಸ್ಟಿವಲ್ಗಳಿಗೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಸಿಮೆಂಟಿಗೆ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಹೆಂಗಿರ್ತೈತೆ ಆ ಥರ ಮಿಕ್ಸ್ ಮಾಡಬೇಕು. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ತುಂಬಾ ದಿನ ಆಗಿತ್ತು ನಾನು ಹುಷಾರು ತಪ್ಪಾಗಿಂದ ಫೇಸ್ ಪ್ಯಾಕ್ ಕಡನೆ ಬಂದಿಲ್ಲ, ಅದಕ್ಕೆ ನಾನು ಇಷ್ಟು ಭಯಂಕರವಾಗಿ ತಯಾರಾಗಿದ್ದೀನಿ ಇತ್ತೀಚೆಗೆ. ಇದು ಯಾವುದೇ ಸ್ಕಿನ್ ಅವ್ರು ಬೇಕಾದ್ರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಆಯಿಲಿ ಸ್ಕಿನ್ ಇದ್ದವ್ರು ಮೊಸರು ಸ್ಕಿಪ್ ಮಾಡ್ಬಿಟ್ಟು ನೀರು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ರಿ. ನನಗೂ ಆಯಿಲ್ ಸ್ಕಿನ್ನೇ, ಆದರೆ ನಾನು ಮೇಂಟೈನ್ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ಕಿನ್ ಪಿಂಪಲ್ ಬರ್ದೇ ಇರೋ ಥರ ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಿದ್ದೀರಾ. ಬ್ಯೂಟಿ ಫ್ರೆಂಡ್ಸ್, ಒಂದು ಪಿಂಪಲ್ ಬರಲ್ಲ ಆ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಿಂಗೆ ಅನ್ಕೊಳ್ಳೋ ಟೈಮ್ಗೆನೇ ಹಬ್ಬಗಳು ಫಂಕ್ಷನ್ಗಳಲ್ಲೇ ಪಿಂಪಲ್ ಬಂದ್ಬಿಡ್ತೈತೆ. ಓಕೆ ಫ್ರೆಂಡ್ಸ್, ಇದು ನನ್ನ ಬ್ಯೂಟಿಫುಲ್ ಫೇಸ್ ಪ್ಯಾಕು. ನೆಕ್ಗೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ನಾವೇನಾದ್ರೂ ಸ್ನಾನ ಮಾಡಂಗಿದ್ರೆ ಇಷ್ಟೊತ್ತಲ್ಲಿ ಫ್ರೆಶ್ ಆಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಬಿಡ್ತಾ ಇದ್ದೀನಿ. ಈಗ ಇದು ಡ್ರೈ ಆಗೋಕ್ಕೆ ಒಂದು 20 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ಕಿಚನ್ ಕೆಳಗಡೆ ಕಟ್ಟೆ ಐತಲ್ಲ ಫ್ರೆಂಡ್ಸ್, ದೊಡ್ಡ ಬಾಕ್ಸ್ ಇಟ್ಕೋತೀನಿ, ಅಕ್ಕಿ ಬಾಕ್ಸ್, ಹಸಿಟ್ಟು ಬಾಕ್ಸು. ಅದಂತೂ ಶಿವ, ಅನ್ನ ಹಾಕಿ ಅಕ್ಕಿ ಗಂಜಿ ಚೆಲ್ಸಿ ಏನು ಗತಿ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದೊಂದು ಮನೆನೇ ಅಲ್ಲ ಅಂತೀರ ನೀವು, ಆ ಥರ ಮಾಡಿಟ್ಟೈತೆ. ಇಲ್ಲಿ ಫ್ರೆಂಡ್ಸ್, ಶಿವಣ್ಣ ಅಡುಗೆ ಮಾಡಿದಾಗ ಈ ಸ್ಟವ್ ಎಲ್ಲ ಉಕ್ಸಿ ಒಂದು ಗತಿ ಮಾಡಿಟ್ಟೈತೆ. ಒಂದು ವಾರದಿಂದ ಕ್ಲೀನ್ ಮಾಡಕ್ ಹೋಗ್ಲಿಲ್ಲ ನಾನು, ಅಲ್ಲಿದಲ್ಲೇ ಕ್ಲೀನ್ ಮಾಡ್ತಾ ಇದ್ದೆ. ಹಬ್ಬಕ್ಕೆ ಹೆಂಗೋ ಕ್ಲೀನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು. ಈ ಮನೆ ಪರಿಸ್ಥಿತಿ ನೋಡ್ಬಿಟ್ಟು ಒಂದು ಅರ್ಥ ಆಯ್ತು, ನನ್ಗೆ ಎಷ್ಟೇ ಹುಷಾರಿಲ್ಲ, ಎಂತ ಪರಿಸ್ಥಿತಿ ಬಂದ್ರು ಶಿವಣ್ಣನ್ ಮಾತ್ರ ಅಡುಗೆ ಮನೆಗೆ ಬಿಡಬಾರ್ದು, ಬಿಟ್ರೆ ಕೆಟ್ಟೆ ಅಂತಾನೆ ಅರ್ಥ ಆಯ್ತು. ಸದ್ಯ ಈ ಗಂಜಿ ಎಲ್ಲ ಸ್ಮೆಲ್ ಬಂದಿಲ್ಲ, ಡ್ರೈ ಆಗ್ಬಿಟ್ಟೈತೆ. ನಾನು ಬಂದೇ ಇಲ್ವಲ್ಲ ಫ್ರೆಂಡ್ಸ್ ಒಂದು 4 ದಿನ ಅಡುಗೆ ಮನೆ ಕಡೆ, ಮೊನ್ನೆ ಹುಷಾರಿಲ್ದೇ ಇದ್ದಾಗ. ಆ ಗ್ಯಾಪಲ್ಲಿ ಆಗಿರೋ ಅವಂತರ ಇದು. ಸರಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅನ್ಬಿಟ್ಟು ಒಂದ್ ಸ್ವಲ್ಪ ಬಾಕ್ಸ್ ಎಲ್ಲ ಸರಿಸ್ಬಿಟ್ಟು ನೋಡ್ತೀನಿ, ಶಾಕ್ ಆಗೋಯ್ತು ನನಗೇನೆ, ಇದೇನ್ ಮನೇನಾ ಏನಿದು ಅಂತ ಅನ್ಬಿಟ್ಟು. ಆಮೇಲೆ ಮೊನ್ನೆನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ಹೆಂಗಿದ್ರು ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಇಟ್ಕೋತೀನಲ್ಲ, ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸುಮ್ಮನೆ ಬಟ್ಟೆನೆಲ್ಲ ಒರೆಸ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಪಾತ್ರೆ ನಾರು ಎತ್ಕೊಂಡು ಉಜ್ಜಿ ತೊಳಿತಾ ಇದ್ದೀನಿ. ಇದ್ರ ಕೆಳಕ್ಕೆ ಒಂದು ಮ್ಯಾಟ್ ಹಾಕ್ಬೇಕು. ಈ ಶೆಲ್ಫ್ ಓನರ್ ಕಟ್ಟಿಸ್ಕೊಟ್ಟಾಗ, ಅಂದ್ರೆ 1.5 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ ತಗೊಳ್ಳೋಣ ಅನ್ಬಿಟ್ಟು, ಆಗ್ಲೇ ಇಲ್ಲ. ಮತ್ತೆ ಇಲ್ಲಿ ನೀರು ತೊಳ್ಕೊಂಡ್ರು ಹೋಗಕ್ಕೆ ಜಾಗ ಇಲ್ವಲ್ಲ, ಅದಕ್ಕೆ ಒಂದು ಸಪ್ರೇಟ್ ಚಿಕ್ಕ ಜಾಗಲ್ಲಿ ಎತ್ತಿ ಸಪ್ರೇಟ್ ಆಗಿ ಉಯ್ಕೋತಾ ಇದ್ದೀನಿ. ನಾನು ಉಜ್ಜುತ್ತಾ ಇದ್ದಿದ್ದು ಫೋರ್ಸ್ಗೆ ಪೇಂಟ್ ಎಲ್ಲ ಕಿತ್ಕೊಂಡು ಬರ್ತಾ ಇತ್ತು. ಏನಾದ್ರೂ ಪರವಾಗಿಲ್ಲ, ನಮ್ಗೆ ಹಬ್ಬಕ್ಕೆ ಮನೆ ಕ್ಲೀನ್ ಆಗ್ಬೇಕು ಅಷ್ಟೇ ತಲೆಯಲ್ಲಿ ಇದ್ದಿದ್ದು. ಎಲ್ಲ ತೊಳ್ಕೊಂಡು ನೀರು ಹೋಗಕ್ಕೆ ಜಾಗ ಇಲ್ಲ ಅನ್ಬಿಟ್ಟು ಎತ್ತಿ ಜಗ್ಗು ಉಯ್ಕೊಂಡು ಅದರಿಂದ ಆಚೆಗೆ ಉಯ್ಕೊಂಡೆ. 20 ನಿಮಿಷ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಸಾಕು ಇಷ್ಟು ಬಿಟ್ರೆ. ಈಗ ಇದನ್ನ ನೀಟಾಗಿ ತೊಳ್ಕೊಬತ್ತೀನಿ. ಆಲ್ಮೋಸ್ಟ್ ಡ್ರೈ ಆಗ್ಬಿಟ್ಟೈತೆ. 20 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್, ಯಾವುದೇ ಫೇಸ್ ಬೇಕಾದ್ರೂ. ಈಗ ಸೋಪ್ ಹಾಕ್ತೀರಾ, ನೀಟಾಗಿ ತೊಳ್ಕೊಬತ್ತೀನಿ. ಆಲ್ಮೋಸ್ಟ್ ರಿಸಲ್ಟ್ ತೊಳೆದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ಪತ್ರ. ಇಲ್ಲಿ ಇಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ. ಅದು ಕಾಮನ್, ಮದುವೆ ಮೇಲೆ ಹೆಂಡತಿ ಬಿಟ್ಟು ಎಲ್ಲರೂ ಸುಂದರವಾಗಿ ಕಾಣಿಸ್ತಾರೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಅದು ಎತ್ತಿಕ್ ಬೇಡ, ಗಟ್ಟೆ ಮೇಲೆ ಗ್ಯಾಸ ಫುಲ್ಲು ಡ್ರೈ ಆಗಲಿ, ಬೆಳಗ್ಗೆ ಗಂಟ ತೊಳೆದಿರೋದು ಫ್ರೆಂಡ್ಸ್. ಇವಾಗ ಇಲ್ಲಾಂದ್ರೆ ಅದು ಸ್ಮೆಲ್ ಬಂದ್ಬಿಡ್ತೈತೆ, ಟ್ಯಾಬ್ ಮಾಡಿಬಿಟ್ಟಿದ್ದೀನಲ್ಲ, ಗಾಳಿ ಬೇರೆ ಆಡಲ್ಲ ನಮ್ಮ ಕಿಚನಲ್ಲಿ. ಓಕೆ ಫ್ರೆಂಡ್ಸ್, ಈಗ ನಾವು ಯಾವ್ದಾದ್ರು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೋಬೇಕು. ನಾನು ಹಚ್ಚೋದೆ ರಾತ್ರಿ ಹೊತ್ತು ಕ್ಯಾರೆಟ್ ಆಯಿಲ್ ಫ್ರೆಂಡ್ಸ್. ಏನಾದ್ರೂ ನೈಟ್ ಟೈಮ್ ಕೆಲಸ ಇದ್ದಾಗ ಕ್ಯಾರೆಟ್ ಆಯಿಲ್ನ ಸ್ಕಿಪ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿದ್ದೆ ಬೇಗ ಬಂದ್ಬಿಡ್ತೈತೆ ಅಂದ್ಬಿಟ್ಟು ಇವಾಗ ಫೇಸ್ ಪ್ಯಾಕ್ ಹಚ್ಚಿದ್ದೀನಿ, ಮಾಯ್ಶ್ಚರೈಸಿಂಗ್ ಆಗಿರ್ಬೇಕು ಅಂತ ಅಷ್ಟೇ ಹಚ್ತಾ ಇರೋದು. ಇಲ್ಲಾಂದ್ರೆ ಇವತ್ತು ಸ್ಕಿಪ್ ಮಾಡೋನಿ, ಇದು ನಿದ್ದೆ ಬಂದ್ಬಿಡ್ತೈತೆ ಬೇಗ. ಓಕೆ ಫ್ರೆಂಡ್ಸ್, ಇವಾಗ ತಡ ಮಾಡ್ದಿರ ನಾನು ಪಟ ಅಂತ ಒಂದು ಬೇಷನ್ ಪಾತ್ರೆ ಸಿಗ್ತಾವ ಅಷ್ಟೇ. ಇವಾಗ ಎಲ್ಲ ತೊಳೆದ್ರೆ ಫ್ಯಾನ್ಗೆನೆಲ್ಲ ಬಿಚ್ಚಿ ನೀರಲ್ಲಿ ಮಳೆಯಲ್ಲಿ ನೆಂದ್ಬಿಟ್ಟಾವ ಪಾತ್ರೆಗಳು, ಬೇಗ ಖಾಲಿ ಹೋಗ್ತೈತೆ ಫ್ರೆಂಡ್ಸ್ ಇವಾಗ. ಹಾಗಾಗಿ ಅವುಗಳನ್ನ ತೊಳ್ಕೊ ಬಂದ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಪಟ ಅಂತ. ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ, ಎನರ್ಜಿ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬಿತ್ಕೋತೀನಿ. ನೆನ್ನೆ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ರಾಶಿ ಪಾತ್ರೆಗಳು ಮಧ್ಯರಾತ್ರಿವರೆಗೂ ತೊಳೆದು ಮತ್ತೆ ಪಾತ್ರೆನ ಅನ್ಕೋತಿದೀವಿ ಫ್ರೆಂಡ್ಸ್. ನೆನ್ನೆ ಎಲ್ಲ ಶೆಲ್ಫಿಂದ ಮೇಲ್ಗಡೆ ಇರೋ ಪಾತ್ರೆಗಳು, ಫ್ರಿಜ್ ಪಾತ್ರೆಗಳು ತೊಳೆದಿದ್ದು, ಶೆಲ್ಫಿಂದ ಕೆಳಗಡೆ ಅಗ್ಗಿ ಬಾಕ್ಸ್ಗಳು ಅವು ಇವು, ಮತ್ತೆ ಬೆಳಗ್ಗೆಯಿಂದ ಅಡುಗೆಗೆ ಅವಕ್ಕೆ ಬಳಸಿರೋ ಪಾತ್ರೆಗಳು ಎಲ್ಲ ಒಟ್ಟೊಟ್ಟಿಗೆ ಹಾಕೊಂಡು ತೊಳೆನ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಮಧ್ಯದಲ್ಲಿ ನಾನು ಹುಷಾರ್ ತಪ್ತಾ ಇದ್ದೆ ಇದನ್ನ. ಆಮೇಲೆ ಪಾರ್ಲರ್ಗೆ ಹೋಗಿ ಬಂದೆ, ಈಗ ಸ್ವಲ್ಪ ಫ್ರೀ ಆಯಿತು. ಮತ್ತೆ ಮಳೆನೂ ಸ್ಟಾರ್ಟ್ ಆಗ್ಬಿಡ್ತಲ್ಲ, ಸಂಜೆ ಕೂತ್ಕೊಂಡು ತೊಳೆನ ಅಂದರೆ ಅದೆಲ್ಲ ನಿಂತ ಮೇಲೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಡೆ, ನೈಟೆಲ್ಲ ತೊಳ್ಬೋದು ಅಂತ ಅಂದ್ಬಿಟ್ಟು. ಗುಡ್ ನ್ಯೂಸ್ ಫ್ರೆಂಡ್ಸ್, ಅಂದರೆ ಆ ಥರ ಅನ್ಕೋಬೇಡ್ರಿ,
ಏನಂದ್ರೆ ನಾನು ಮಧ್ಯರಾತ್ರಿವರೆಗೂ ಎಷ್ಟೊತ್ತೇ ತಣ್ಣೀರಲ್ಲಿದ್ರು ನನಗೆ ಶೀತ ಆಗ್ತಾ ಇಲ್ಲ, ಅದೇ ಗುಡ್ ನ್ಯೂಸ್. ಅದು ಮಳೆಗಾಲದಲ್ಲಿ ಶೀತ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇನ್ನು ಇವತ್ತಿಗೆ ಲಾಸ್ಟ್ ಪಾತ್ರೆಗಳಿಗೆಲ್ಲ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತೀನಿ ಅನ್ಕೊಂಡ ಫ್ರೆಂಡ್ಸ್. ಡೈಲಿ ತಿಂದು ತೊಳೆಯೋ ಪಾತ್ರೆಗಳು ಇರ್ತವೆ, ಮೇಲೆ ಇಟ್ಟಿರ್ತೀವಲ್ಲ ಅಲ್ಲಿ ಇಲ್ಲಿ ಸಂದಿಗೊಂದು ಇಲ್ಲಲ್ಲ, ಅವನ್ನೆಲ್ಲ ವರ್ಷಕ್ಕೆ 2 ಸಲ ಆಚೆ ತೆಗಿಯೋದು ನಾನು. ವರಲಕ್ಷ್ಮಿ ಹಬ್ಬಕ್ಕೆ ತೊಳಿತೀನಾ, ಇನ್ನು ನೆಕ್ಸ್ಟ್ ಯುಗಾದಿವರೆಗೂ ಫುಲ್ ರೆಸ್ಟ್. ಇನ್ನೊಂದು 6 ತಿಂಗಳಿಗೊಂದ್ಸಲ ತೊಳೆಯೋದು. ಇನ್ನು 6 ತಿಂಗಳು ಮುಟ್ಟಕ್ಕೆ ಹೋಗಲ್ಲ ನನಗೆ. ಸಾಕಪ್ಪ ಸಾಕು, ಇಷ್ಟಕ್ಕೆ ಸಾಕಾಗೈತೆ. ಇನ್ನು ರಾಶಿಗಟ್ಟಲೆ ಪಾತ್ರೆಗಳು ತಗೊಂಡ್ರು ಇರೋರ ಪರಿಸ್ಥಿತಿ ಏನೋ. ಮೊನ್ನೆಯಿಂದ ನೆನ್ಸ್ಕೊಂಡು ಭಯ ಆಗ್ತೈತೆ. ಅವ್ರ ಮೇಲೆ ಕರುಣೆನೇ ಬರ್ತೈತೆ ನನಗೆ, ಪಾಪ ಅಂತ. ಏನೇ ಆಗ್ಲಿ ಮನೇಲಿ ಒಂಟೊಂಟಿ ಇರ್ತಾರಲ್ಲ ಹೆಣ್ಮಕ್ಳು, ಏನೇ ಕೆಲಸ ಆದ್ರೂ ಎದ್ದು ಬಿದ್ದು ಒಬ್ಬೊಬ್ಬರೇ ಮಾಡ್ಬೇಕಾಗ್ತೈತೆ. ಅದಕ್ಕೆ ಮನೇಲಿ 2 ಹೆಣ್ಮಕ್ಳು ಇದ್ರೆ ಒಬ್ಬರು ಉಚ್ಕೊಡ್ತಾ ಇದ್ರೆ ಒಬ್ಬರು ತೊಳ್ಕೊಬೋದು, ಮಾತುಕತೆ ಆಡ್ಕೊಂಡು ತೊಳಿಬೋದು. ಅದು ತೊಳ್ದಂಗೆ ಅನ್ಸಲ್ಲ. ಅದೇನೋ ನನ್ನ ಲೈಫಲ್ಲಿ ಆ ಸೀನ್ಗಳೇ ಇಲ್ಲ, ದೇವ್ರು ಡಿಲೀಟ್ ಮಾಡ್ಬಿಟ್ಟವ್ರೆ. ಶಿವನ್ ಮದುವೆ ಆದಾಗೂ ಅಷ್ಟೇನೆ 3 ಜನ ಸೊಸೆಂದ್ರು ಇದ್ದಿದ್ದು, ಆದ್ರೆ ಅವ್ರು ಡೀಪ್ ಕ್ಲೀನಿಂಗ್ ಎಲ್ಲ ಬರ್ತಾನೆ ಇರ್ಲಿಲ್ಲ. ಯಾಕೆ ಬರ್ತಾರೆ ಆ ಮನೇಲಿ? ಮನೆ ಕೆಲಸ ತೊಳ್ತಾರ, ನಾನು ಇದ್ನಲ್ಲ ಎದ್ರು ಬಿದ್ರು ನಾನೇ ಎಲ್ಲ ಕೆಲಸ ಮಾಡ್ಕೊಬಿಡ್ತಾ ಇದ್ದೆ. ಒಂದು ಬೇಜಾರಾಗೋ ವಿಷಯ ಏನಂದ್ರೆ ಅವಾಗ ನನಗೇನು ಗೊತ್ತಾಗ್ತಾ ಇರಲಿಲ್ಲ, ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದಕ್ಕೆ. ಮತ್ತೆ ನನಗೆ ಯಾರು ಹೇಳ್ಕೊಡೋರಿರ್ಲಿಲ್ಲ. ಹಂಗಾಗಿ ಎಲ್ಲ ಸಪ್ರೇಟು ಬೇರೆ ಬೇರೆ ಆದ್ರೂ ಆಗ್ಲೂ ಹೋಗಿ ಅವ್ರ ಮನೆ ಕೆಲಸ ಮಾಡ್ತಿದ್ದೆ. ನನ್ಗೆ ಅವಾಗ ಬುದ್ಧಿ ಇರ್ಲಿಲ್ವಾ ಏನೋ, ಈಗ ಯೋಚನೆ ಮಾಡಿದ್ರೆ ಒಂಥರ ಅಂತ ಅನಿಸ್ತೈತೆ. ಅವ್ರು ಹೇಳಿದ ಕೆಲಸ ಎಲ್ಲ ಹೋಗಿ ಮಾಡ್ತಿದ್ದೆ. ನನಗೆ ಮಾಡಿಸ್ಕೊಳ್ಳೋರು ಅವರಾದ್ರೂ ಚಿಕ್ಕ ಹುಡುಗಿ ಹಿಂಗೆಲ್ಲ ನಮ್ಮನೆ ಕೆಲಸ ಮಾಡಿಸ್ಕೋಬಾರ್ದಂತ ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹೋಗಿ ಪ್ರತಿದಿನ ಅವ್ರ ಮನೆ ಕೆಲಸ ಮಾಡ್ತಿದ್ದೆ. ಅಪರೂಪಕ್ಕೆ ಫಂಕ್ಷನ್ಗಳಿಗೆ ಹೋಗಿ ಮನೆ ಕೆಲಸ ಮಾಡೋದು, ವಾರವಾರ್ಗಿತ್ತೀರಿ ಮನೇಲಿ ಸರಿ, ಡೈಲಿ ಹೋಗಿ ಮಾಡ್ಕೊಂಡ್ರೆ ಅದು ಚೀಪ್ ಆಗ್ತೀವಿ ಅನ್ನೋ ಕಾಮನ್ ಸೆನ್ಸು ನನಗೆ ಗೊತ್ತಿರಲಿಲ್ಲ. ಏನಾದರೂ ಫಂಕ್ಷನ್ಗಳಿದ್ದಾಗ ವಾರವಾರ್ಗಿತ್ತಿರು ಕರೆದ್ರೆ ಹೋಗಿ ಮಾಡ್ಕೊಡೋದು ಸರಿ. ಪ್ರತಿದಿನ ನನ್ನ ಕೈಲಿ ಮನೆ ಕೆಲಸ ಮಾಡಿಸ್ಕೊಳ್ತಾ ಇದ್ರು, ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಮನೆಯಲ್ಲಿ ಊರಲ್ಲಿ ಅಜ್ಜಿಗಳು ಇರ್ತಾರೆ ಅಕ್ಕಪಕ್ಕದಲ್ಲಿ, ಅವರೇ ಹೇಳ್ತಾ ಇದ್ರು ನನಗೆ, ಹಂಗೆ ಡೈಲಿ ಮಾಡಬಾರ್ದು, ಅಲ್ಲಿ ನಿನ್ನ ಗಂಡನ ಮರ್ಯಾದೆನೂ ಹೋಗ್ತಿದೆ, ಮತ್ತೆ ನಿನ್ನ ಚೀಪಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ಕೋತಾರೆ ಅಂತ. ಆಮೇಲೆ ಬರ್ತಾ ಬರ್ತಾ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ನನಗೂ ಮನೆ ಐತೆ, ನನ್ನ ಮನೆ ಕೆಲಸ ಮಾತ್ರ ನಾನು ಮಾಡಬೇಕು ಅಂತ. ಆಮೇಲೆ ಅವರೇ ಅವಾಯ್ಡ್ ಮಾಡಿಬಿಟ್ರು ನನ್ನನ್ನು. ಇನ್ನು ಮನೆ ಕೆಲಸನೂ ಬಂದು ಮಾಡ್ಕೊಳ್ತಾ ಇಲ್ಲ, ಇವಳಿಂದ ಇನ್ನೇನು ಉಪಯೋಗ ಅಂತ. ಅದು ನೆನ್ಸ್ಕೊಂಡ್ರೆ ಈಗಲೂ ಬೇಜಾರಾಗ್ತಿದೆ. ಎಷ್ಟು ಇನ್ನೋಸೆಂಟ್ ಆಗಿದೆ ನಾನು, ಹಂಗಿದ್ದಕ್ಕೆ ಈ ಥರ ಎಲ್ಲ ಬಳಸ್ಕೊಂಡ್ರಲ್ಲ ಜನ ಅಂತ. ಒನ್ ಟೈಮಲ್ಲಿ ಅಲ್ಲಿರ್ಬೇಕಾದ್ರೆ ಸಪ್ರೇಟ್ ಆದಾಗೂ ಅಷ್ಟೇ, ಇದು ನಮ್ಮಪ್ಪನ ಮನೆಯಿಂದ ತಂದಿರೋದು, ಇದು ನಾನು ತಗೊಂಡಿರೋದು ಅಂತ ಪಾತ್ರೆಗಳು ಎಲ್ಲ ತಗೊಂಡ್ಬಿಟ್ರು. ಮನೆ ಸಪ್ರೇಟ್ ಮಾಡಿದಾಗ ನಮ್ಗೆ ಕೊಟ್ಟಿರೋ ಭಾಗದ ಮನೆಗೆ ಬಂದು ನೋಡಿದ್ರೆ ಖಾಲಿ ಖಾಲಿ. ಆ ಮನೆಯಲ್ಲಿ ಒಂದು ತಟ್ಟೆ ಗ್ಲಾಸು ಚೆಂಬು ಏನೂ ಇಲ್ಲ. ಅವತ್ತೊಂದು ದಿನ ಜಾಸ್ತಿ ಭಯ ಆಯಿತು ನನಗೆ. ನಮಗೆ ಭಾಗಕ್ಕೆ ಬಂದಿತ್ತಲ್ಲ, ಆ ಮನೆಗೆ ಬಂದು ಸುತ್ತ ನೋಡ್ತಾ ಇದ್ದೀನಿ, ಆ ಮನೆ ಖಾಲಿ ಖಾಲಿ. ಇನ್ನೇನು ಬಿದ್ದೋಗೋ ಥರ ಗೋಡೆಗಳು. ಇಂಥ ಮನೆಯಲ್ಲಿ ನಾನು ಹೆಂಗೆ ಬದುಕಲಿ? ಅವರೆಲ್ರಿಗೂ ಚೆನ್ನಾಗಿರೋ ಮನೆ ಐತೆ. ಅವಾಗ ನನಗೆ ಯಾರೂ ಬಂದು ಸಪೋರ್ಟು ಮಾಡಿಲ್ಲ, ನನ್ನ ಕಡೆ ನಿಂತ್ಕೊಂಡು ಮಾತಾಡಲಿಲ್ಲ. ಅವ್ರಿಗೆ ಮಾತ್ರ ಚೆನ್ನಾಗಿರೋ ಮನೆ ಕೊಟ್ಟಿದ್ದೀರಾ, ಇವ್ರಿಗೆ ಯಾಕೆ ಹಿಂಗೆ ಕೊಟ್ಟಿದ್ದೀರಾ ಅಂತ. ಯಾಕಂದರೆ ಕೇಳೋರು ಮಾಡೋರು ಯಾರೂ ಇಲ್ಲ, ಹೆಂಗಾದ್ರೂ ಬಿದ್ದಿರ್ತಾರೆ ಅನ್ನೋ ಲೆಕ್ಕದಲ್ಲಿ. ಅವಾಗ ಕುತ್ಕೊಂಡು ಯೋಚನೆ ಮಾಡಿದೆ, ಸಖತ್ ಭಯ ಆಯಿತು ನನಗೆ. ನಾನು ಹೆಂಗೆ ನಿಭಾಯಿಸ್ಲಿ ನನ್ನ ಮನೇನ? ನನಗೆ ಪಾತ್ರೆಗಳು ತಗೊಳಕ್ಕೆ ಶಕ್ತಿ ಆಯಿತಾ, ಬರುತ್ತಾ ನನಗೆ? ನಾನು ಒಡವೆಗಳು ತಗೊಳ್ತೀನಾ, ಸೀರೆಗಳು ತಗೋತೀನಾ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಭಯದಲ್ಲಿ ನಾನು. ಅವಾಗ ನಾನು ಗೋಳಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ದೇವರು ತಥಾಸ್ತು ಅಂದಿರಬೇಕು, ಮುಂದೊಂದು ದಿನ ನೀನೆಲ್ಲ ತಗೊಳ್ತೀಯಾ ಅಂತ ಅಂದ್ಬಿಟ್ಟು ಒಂದೊಂದೇ ತಗೊಳ್ತಾ ಇದ್ದೀನಿ. ಖುಷಿ ಆಗ್ತೈತೆ. ಇವತ್ತು ಇಷ್ಟೊಂದೆಲ್ಲ ಪಾತ್ರೆ ತೊಳಿಬೇಕಲ್ಲಪ್ಪ ಅಂತ ಗೋಳಾಡ್ತಾ ಇದ್ದೀನಲ್ಲ, ಆ ಸೀನೆಲ್ಲ ನೆನಪಾಯ್ತು ನನಗೆ ಪಾತ್ರೆ ತೊಳಿಬೇಕಾದ್ರೆ. ಮತ್ತೆ ಇದು ವಾರವಾರ್ಗಿತ್ತಿ ಟಾಪಿಕ್ಕು ಇಷ್ಟು ವರ್ಷದಲ್ಲಿ ಮಾತಾಡ್ತಾ ಇದ್ದಿದ್ದು ಇವತ್ತು ಯಾಕೆ ಬಂತಂದ್ರೆ, ಒಬ್ಬರು ಸಿಸ್ಟರ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೀವು ಯಾಕೆ ಅವ್ರ ಬಗ್ಗೆ ಏನು ಮಾತಾಡಲ್ಲ, ಯಾಕೆ ಆಗಲ್ವಾ ಜಗಳನ ಅಂತ ಎಲ್ಲ ಕೇಳ್ತಿದ್ರಿ. ಅದಕ್ಕೆ ಒಂದು ಮುಗಿಸ್ಬಿಡೋಣ, ಮತ್ತೆ ಅವ್ರ ಟಾಪಿಕ್ ಯಾವತ್ತು ಬರಲ್ವಲ್ಲ ಅಂತ ಅಂದ್ಬಿಟ್ಟು. ಈಗಂತೂ ನನಗೆ ಅವ್ರ ಮೇಲೆ ಕೋಪ ಬೇಜಾರು ಏನೂ ಇಲ್ಲ. ಯಾಕಂದ್ರೆ ಅವರೆಲ್ಲ ನನ್ಗೆ ಅವಮಾನ ಮಾಡಿದ್ದಕ್ಕೆ ತಾನೇ ನನಗೂ ಛಲ ಬಂದಿದ್ದು. ನನಗೂ ಮನೆಗೆ ಅದು ಇದು ತಗೋಬೇಕು, ನಾನು ಕೆಲಸ ಮಾಡಬೇಕು ಅಂತೆಲ್ಲ ಛಲ ಬಂದಿದ್ದು. ಒಂದ್ ಕಡೆ ಇದಕ್ಕೆಲ್ಲ ಅವರೇ ಕಾರಣ ಅಂತ ಅನಿಸ್ತೈತೆ. ಚೆನ್ನಾಗಿರ್ಲಿ, ನನ್ನ ಲೈಫು ಒಂಥರ ಅವರೇ ಸೆಟ್ಲ್ ಮಾಡಿಬಿಟ್ರು. ಅವಮಾನ ಅದು ಇದೆಲ್ಲ ಮಾಡಿ. ಪರವಾಗಿಲ್ಲ, ವಾರವಾರ್ಗಿತ್ತೀರಂದ್ಮೇಲೆ ಚೆನ್ನಾಗಿದ್ಬಿಡ್ಬೇಕು. ಅಕ್ಕ ತಂಗಿರ್ ಥರ ಎಷ್ಟು ಚೆನ್ನಾಗಿರ್ತೈತೆ ಲೈಫ್ ಲಾಂಗ್ ಸಂಬಂಧ. ಈ ಥರ ಎಲ್ಲ ಮಧ್ಯದಲ್ಲಿ ಆಗ್ಬಿಟ್ಟು ಅದು ಕೆಟ್ಟೋಗ್ಬಿಟ್ರೆ ಕಷ್ಟ. ಮತ್ತೆ ಸರಿನೂ ಹೋಗಲ್ಲ, ಮತ್ತೆ ಅವ್ರು ಬರೋದು ಇಲ್ಲ, ನೋಡೋಕ್ಕೂ ಆಗಲ್ಲ ಯಾವತ್ತೂ ಲೈಫಲ್ಲಿ. ಅವ್ರು ನನ್ನ ಮುಖ ನೋಡೋಕ್ಕಾಗಲ್ಲ, ನಾನು ಅವ್ರ ಮುಖ ನೋಡೋಕ್ಕಾಗಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ. ನನಗೆ ಯಾವುದೇ ಸಂಬಂಧನೂ ಲೈಫ್ ಲಾಂಗ್ ಉಳಿಸ್ಕೊಳಕ್ಕಾಗಲ್ವಲ್ಲ, ಯಾವುದು ನನಗೆ ಒಳ್ಳೆ ಸಂಬಂಧನೇ ಸಿಗ್ಲಿಲ್ವಲ್ಲ ಲೈಫಲ್ಲಿ ಅಂತ ಅನಿಸ್ತೈತೆ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಗ್ತೈತೆ, ಇದಕ್ಕಿಂತ ಇನ್ನೇನು ಬೇಕು? ನೀವೆಲ್ಲರೂ ಇದ್ದೀರಾ, ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಮತ್ತೆ ನನಗೆ ಅಕ್ಕಂದ್ರೆ ಜಾಸ್ತಿ ಜನ ಸಿಕ್ಕವ್ರೆ, ಇದಕ್ಕಿಂತ ಇನ್ನೇನು ಬೇಕು? ಇದೇ ಸಾಕು ಅಂತ ಅನಿಸ್ತೈತೆ. ಒನ್ ಟೈಮಲ್ಲಿ ಅನಿಸ್ತಾಯಿತ್ತು, ಅಯ್ಯೋ ನನಗೂ ಇರಬೇಕಿತ್ತಲ್ಲ, ನನಗೂ ಯಾರಾದರೂ ಆ ಥರ ಎಲ್ಲ ಅನಿಸ್ತಿತ್ತು. ಈಗ 30,000 ಫ್ಯಾಮಿಲಿ ಐತೆ ನನಗೆ ಅಂತ ಗರ್ವದಿಂದ ಹೇಳ್ಕೋಬೋದು, ಅಷ್ಟು ಚೆನ್ನಾಗೈತೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ವಾರವಾರ್ಗಿತ್ತೀರ ಸಂಬಂಧ ನನಗೂ ಅವ್ರಿಗೂ. ಆದರೆ ಎಲ್ಲಾದರೂ ಸಿಕ್ಕಿದ್ರೆ, ಈಗಲೂ ನಾನು ಸಿಕ್ಕಲಿಲ್ಲ, ಯಾವತ್ತೂ 10 ವರ್ಷದಿಂದ ನೋಡಲಿಲ್ಲ. ಸಿಕ್ಕಿದ್ರೆ ನಾನು ನಗ್ನಗ್ತಾನೆ ಮಾತಾಡಿಸ್ತೀನಿ, ಅದು ನಾನು ಹುಟ್ಟು ಗುಣ. ಎಲ್ಲ ಪಾತ್ರೆ ತೊಳೆದಾಯ್ತು ಫ್ರೆಂಡ್ಸ್. ಈ ಪಾತ್ರೆಗಳೆಲ್ಲ ಇಲ್ಲೇ ಇರ್ತವೆ ನೈಟಲ್ಲಿ, ಮನೆಯೊಳಗೆ ಜಾಗ ಇಲ್ಲ ಅದಕ್ಕೆ. 11 ಗಂಟೆ. ಇಳಿಲ್ಲ ಕೆಳಕ್ಕೆ, ನಿನ್ನ ಜಾಗದಲ್ಲಿ ಮಲಗ್ತೀರಾ, ನನ್ನ ಜಾಗದಲ್ಲಿ ಮಲಗಿತಿ ನೋಡಿದ್ರೆ ಇಲ್ಲಿ. ಓಕೆ ಫ್ರೆಂಡ್ಸ್, ಈಗ 11 ಗಂಟೆಗೆ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಕೆಲಸ ಎಲ್ಲ. ಇನ್ನು ನಾಳೆ ದೇವ್ರ ಸಾಮಾನು ಕ್ಲೀನಿಂಗು, ಅಡುಗೆ, ಸ್ಯಾರಿ ಡ್ರಾಪಿಂಗು, ಡೆಕೋರೇಷನಿಂಗು. ನಾಳೆ ಹೆಂಗಿರ್ತೈತೆ ಏನೋ ಗೊತ್ತಿಲ್ಲ. ಹಬ್ಬ ಮುಗಿಯೋವರೆಗೂ ವಿಶ್ ಮಾಡೋಕ್ಕಾಗಲ್ಲ, ಸಾರಿ ಫ್ರೆಂಡ್ಸ್.
ನಾಳೆ ಸಿಗ್ತೀನಿ. ಬೈ ಬೈ, ಗುಡ್ ನೈಟ್ ಫ್ರೆಂಡ್ಸ್.